समाजातील बदलासाठी महिलांची भूमिका हीच भक्कम पायाभूत आहे. बदलाची सुरुवात आपल्या घरातूनच व्हायला हवी असे मत बेळगाव महानगरपालिकेचे आयुक्त कार्तिक एम यांनी व्यक्त केले. बेळगाव महानगरपालिकेच्या वतीने शहरातील कुमार गंधर्व कला मंदिर येथे आंतरराष्ट्रीय महिला दिन उत्साहात साजरा करण्यात आला. कार्यक्रमाच्या अध्यक्षस्थानी महापौर मंगेश पवार होते. यावेळी उपमहापौर वाणी जोशी, सत्ताधारी पक्षाचे नेते हनुमंत कोंगाळी, माजी महापौर सविता कांबळे, महानगरपालिका आयुक्त कार्तिक एम, उपायुक्त उदयकुमार तळवार, सिद्धू हुळोळी, अभियंता लक्ष्मी निपाणीकर, स्मार्ट सिटीचे MD तसेच इतर मान्यवर उपस्थित होते. उपस्थित मान्यवरांच्या हस्ते कार्यक्रमाचे उद्घाटन करण्यात आले. यावेळी सत्ताधारी पक्षाचे नेते हनुमंत कोंगाळी म्हणाले की बसवण्णांच्या काळापासूनच महिलांना समाजात उच्च स्थान देण्यात आले आहे. ನಾವು 50% ಕೊಡಕತ್ತಿದ್ದೀವಿ. ನೀವು ಮಾತಾಡ್ರಿ ಅಂದ್ರೆ ಅದ್ರಲ್ಲಿ ನೀವು ಮಾತಾಡ್ರಿ ನಮ್ಮ ಕೈ ಕೊಟ್ಟರು. ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೀನಿ ಎಲ್ಲರಿಗೂ. ಮಹಿಳೆಯರಿಗೆ ಭಾರತದಲ್ಲಿ ಹೇಳಿದೆ 1907 ಅಲ್ಲ, ಇನ್ನು 12ನೇ ಶತಮಾನದಲ್ಲಿನ ಬಸವಣ್ಣವರ ಕಾಲದಲ್ಲಿನ ಅಕ್ಕ ಮಾದೇವಿ ಅವರಿಗೇನ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಂಥ ನಮ್ಮ ದೇಶ ಭಾರತ ದೇಶ. ಹಿಂದಿನ ಪರಂಪರೆಯನ್ನು ನೋಡ್ಕೊತ ಬಂದಾಗ ಮಹಿಳೆಯರಿಗೆ ಸ್ಥಾನ ಭಾಳ ದೊಡ್ಡ ಸ್ಥಾನ ಇದೆ. ಅಂಥ ಜವಾಬ್ದಾರಿಯನ್ನು ಹೊತ್ತು ಒಂದು ಮನೆ ಸರಿ ಮಾಡ್ಬೋದು, ಮತ್ತೊಂದು ಸರಿ ಮಾಡ್ಬೋದು ಅಂದ್ರೆ ಅದು ಮಹಿಳೆಯರ ಕೈಲೇನೆ ಇದೆ. ಉದಾಹರಣೆಗೆ ಹೇಳ್ತೀನಿ, ನಾನು ಸೆಕೆಂಡ್ ಇಯರ್ ಸೈನ್ಸ್ ಫೇಲ್ ಆಗಿ ಅವತ್ತಿನ ದಿವಸ ನಮ್ಮ ಮನೆಯಲ್ಲಿ ಡಿವೈಡ್ ಆಗಿ ಇನ್ನು ಬೇಡ, ತಂದೆಯವ್ರಿಗೆ ತ್ರಾಸ ಆಕೈತಿ, ಒಕ್ಕಲ್ತನ ಮಾಡ್ಕೊಂಡಿರತ್ತೇಳಿ ನಮ್ಮ ತಂದೆಯವ್ರು ಹೇಳಿ ರಾಜಕೀಯ ಮಾಡ್ತಿದ್ರು. ಅವ್ರಿಗೆ ಸರಳ ಆಗೋ ಸಲುವಾಗಿ ನೀವು ಒಕ್ಕಲ್ತನ ಮಾಡಕ್ಕತ್ತಪ್ಪ ಅಂದ್ರೆ ಅವರು. ಬಟ್ ನಮ್ಮ ತಾಯಿಯವರು ಅವತ್ತೇನು ಹೇಳಿದ್ರು, ಇಲ್ಲ ಒಂದು ಸಬ್ಜೆಕ್ಟ್ ಫೇಲ್ ಆಗ್ಯಾನ ಸೈನ್ಸ್, ಅದು ಅವನು ಕಲೀಲಿ ಅಂದ್ರೆ. ಅವತ್ತು ಆ ನಮ್ಮ ತಾಯಿ ಮಾಡಿದ ಉಪಕಾರದಿಂದ ನಾನು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಆಡಳಿತ ಪಕ್ಷದ ನಾಯಕನಾಗಿನಂತೆ ಹೆಮ್ಮೆಯಿಂದ ಹೇಳ್ತೀನಿ. ಮಹಿಳೆಯರ ಸ್ಥಾನ ದೊಡ್ಡದನ್ನೋದು. ಅದಕ್ಕೆ ತಮ್ಮ ಮನೆಯ ನಿರ್ವಹಣೆ ನೋಡ್ರಿ, ಹೋಗೋರು ಯಾರಪ್ಪ ಅಂದ್ರೆ ಮಹಿಳೆ. ಅದಕ್ಕೆ ತಮಗೆ ವಿಶೇಷವಾದಂಥ ಒಂದು ಇವತ್ತಿನ ಸಂದರ್ಭದಲ್ಲಿ, ಯಾಕಂದ್ರೆ ಮೊನ್ನೆ ಮಾರ್ಚ್ 8ನೇ ತಾರೀಕಿನ ನಾವು ಆಚರಣೆ ಮಾಡಬಹುದಾಗಿತ್ತು. ಬಟ್ ಅದನ್ನು ಒಂದು ಕಾಲಾವಕಾಶವನ್ನು ತೊಗೊಂಡು ಒಳ್ಳೆಯ ರೀತಿಯಿಂದ ಮಾಡಬೇಕಂತ ನಮ್ಮ ಮಹಾನಗರ ಪಾಲಿಕೆಯ ಯೋಚನೆ ಭಾಳ ಚೆನ್ನಾಗಿದೆ. ಆರ್ಗನೈಸರ್ಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಇವತ್ತಿನ ಈ समाज. जगदीश हिरेमणी यांनी सांगितले की सर्व क्षेत्रांमध्ये महिलांना 50% प्रतिनिधित्व मिळवून देण्यासाठी त्यांच्यात आवश्यक क्षमता विकसित करणे गरजेचे आहे. ಬದಲಾವಣೆ ಏನಂತಂದ್ರೆ 50% ಮಹಿಳೆಯರನ್ನ ಎಲ್ಲ ಕ್ಷೇತ್ರದಲ್ಲಿ ತಗೊಂಡು ಬರಬೇಕು ಅಂತ. ಆ 50% ಮಹಿಳೆಯರನ್ನ ತಗೊಂಡು ಬರಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತ ಸಾಮರ್ಥ್ಯವನ್ನ ನಾವು ಬೆಳೆಸಿಕೊಳ್ಳುವಂತ ಅನಿವಾರ್ಯ ಇದೆ. ಇವತ್ತು ದೇಶದ ಎಲ್ಲಾ ರಂಗಗಳಲ್ಲಿ, ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ತಾಯಂದಿರು ಮುಂಚೂಣಿಯಲ್ಲಿ ನಾವಿದ್ದೀವಿ. ಯಾವ ಕ್ಷೇತ್ರನೂ ಬಿಟ್ಟಿಲ್ಲ, ನಾವು ಎಲ್ಲ ಕ್ಷೇತ್ರದಲ್ಲೂ ಇದ್ದೀವಿ. ಇವತ್ತು ಇಡೀ ಕಾರ್ಯಕ್ರಮ ನಿರೂಪಣೆ ಮಾಡ್ತಿರುವಂಥದ್ದು ಮಹಿಳಾ ತಂಡನೇ. ಇವತ್ತು ರಾಕೆಟ್ ಅನ್ನ ಲಾಂಚ್ ಮಾಡಿ ರಾಕೆಟ್ ಬೇರೆ ಬೇರೆ ಗ್ರಹಗಳಿಗೆ ಹೋಗುವಂಥದ್ರಲ್ಲಿ ಮಹಿಳೆಯರು ಇದ್ದಾರೆ. ಹೀಗಾಗಿ ಮಹಿಳೆಯರು ನಮ್ಮ ದೇಶದ ತಾಯಂದಿರು ಮನಸ್ಸು ಮಾಡಿದ್ರಂತಂದ್ರೆ ಏನೆಲ್ಲ ಬದಲಾವಣೆಗಳನ್ನ, ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ನಮ್ಮೆಲ್ಲ ರಾಣಿ ಚೆನ್ನಮ್ಮ ಅವರಿಂದ ಹಿಡಿದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಹಿಡಿದು ಇತ್ತೀಚಿನ ಸಾಲು ಮರದ ತಿಮ್ಮಕ್ಕನವರೆಗೆ ಎಲ್ಲಾ ಕ್ಷೇತ್ರಗಳಲ್ಲಿ, ಎಲ್ಲಾ ರಂಗಗಳಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಕ್ರೀಡೆಯಲ್ಲಿದ್ದೇವೆ, ನೃತ್ಯದಲ್ಲಿದ್ದೇವೆ, ಸಿನಿಮಾಗಳಲ್ಲಿದ್ದೇವೆ. ಎಲ್ಲ ರಂಗಗಳಲ್ಲಿ ಇವತ್ತು ವಿಸ್ತೃತವಾಗಿ ನಾವು ವ್ಯಾಪಿಸಿದ್ದೇವೆ. ಸೊ ಈ ಸುಸಂದರ್ಭದಲ್ಲಿ ಮಹಿಳೆಯರ ಒಂದು ಸ್ವಚ್ಛತೆ ಮತ್ತು ಮಹಿಳೆ, ಈ ಎರಡನ್ನ ನಾವು ಗಮನಿಸಬೇಕು ಅಂತ ಅವಶ್ಯಕತೆ ಇದೆ. महानगरपालिका आयुक्त कार्तिक एम म्हणाले की महिलांशिवाय जीवनाची कल्पनाही करता येत नाही. ನಮ್ಮ ಒಂದು ಸಮಾಜದಲ್ಲಿ ಇವಾಗ ಅವಾಗಲೇ ಇಷ್ಟೊತ್ತು ಮಾತಾಡಿದಂತ ನಮ್ಮ ಉಪಮಹಾಪೌರರಾಗಿರ್ಬೋದು, ಸರ್ ಆಗಿರ್ಬೋದು, ಡೀಟೇಲ್ ಆಗಿ ಎಷ್ಟು ವಿವಿಧ ರಂಗಗಳಲ್ಲಿ ಮಹಿಳೆಯ ಪಾತ್ರವನ್ನ ಅಚ್ಚುಕಟ್ಟಾಗಿ ಹೇಳಿದ್ರು. ಈ ನಿಟ್ಟಿನಲ್ಲಿ ನಾವು ಮನೆಯಿಂದ ಶುರು ಮಾಡಿದ್ರೆ ನಮ್ಮ ಅಜ್ಜಿ, ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿ, ನಮ್ಮ ಮನೆಯಲ್ಲಿ ನಮ್ಮ ಹೆಂಡತಿ ಆಗಿರಬಹುದು, ನಮ್ಮ ಮಗಳಾಗಿರಬಹುದು, ಇವ್ರಗಳ ಹಿಂದೆ ನಾವು ಒಂದು ಜೀವನನ ನಾವು ಊಹಿಸ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದ್ರೆ ಅವರ ಪಾತ್ರ ಅಷ್ಟು ಪ್ರಮುಖವಾಗಿರುತ್ತೆ ನಮ್ಮ ಒಂದು ಜೀವನದಲ್ಲಿ. ಇದೇ ರೀತಿ ನಾವು ನಮ್ಮ ಮನೆಯಿಂದ ಹಿಡಿದು ನಮ್ಮ ಸಮಾಜದಲ್ಲಿ ನೋಡಿದ್ರು ಕೂಡ ನಮ್ಮ ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ
ಈಗ ಮಹಿಳೆಯರು ಎಷ್ಟು ಮುಂಚೂಣಿಯಲ್ಲಿ ಇದ್ದಾರೆ ಅಂದ್ರೆ ಇಡೀ ಭಾರತದಲ್ಲೇ ಹೈಯೆಸ್ಟ್ ರೆಸ್ಪೆಕ್ಟ್ ಕೊಡ್ತಕ್ಕಂತ ಹುದ್ದೆ ಯಾವ್ದಪ್ಪ ಅಂದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹಾನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶ್ರೀಮತಿ ದ್ರೌಪದಿ ಮುರ್ಮುಜಿ ಇದ್ದಾರೆ. ಈ ಒಂದು ಹುದ್ದೆಯಲ್ಲಿ ಅಲಂಕಾರಿತವಾಗಿ ಅಷ್ಟು ಗಾಂಭೀರ್ಯವಾಗಿ ಕೂತಿರ್ತಕ್ಕಂಥವ್ರು ಕೂಡ ಮಹಿಳೆ. ಈ ನಿಟ್ಟಿನಲ್ಲಿ ಈಗ ನಾವು ಎಲ್ಲ ಈಗ ಆಯ್ತು, ಈಗ ಸರ್ ಹೇಳಿದಾಗೆ ಸ್ಪೇಸ್ ತಗೊಂಡ್ರೆ ಕಲ್ಪನಾ ಚಾವ್ಲಾ ಹೆಸರು ಕೇಳಿದಿರ, ಪ್ರತಿಯೊಬ್ರು ಕೂಡ ಹೆಸರು ಕೇಳಿದಿರ. ಇದೇ ರೀತಿ ನಾವು ವಿವಿಧ ರಂಗಗಳಲ್ಲಿ ಯಾವುದೇ ಒಂದು ನೀವು ಕ್ಷೇತ್ರ ತಗೊಳ್ಳಿ, ಇದರಲ್ಲಿ ಮಹಿಳೆ ಇಲ್ಲ ಅಂತ ನೀವು ಯಾವುದೇ ಒಂದು ಕ್ಷೇತ್ರನ ಗುರ್ತಿಸಕ್ಕಾಗಲ್ಲ, ಹೇಳೋದಕ್ಕೂ ಆಗೋದಿಲ್ಲ. यावेळी महानगरपालिकेचे कर्मचारी तसेच अनेक नागरिक उपस्थित होते. राजशेखर हिरेमठ, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।